ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅದರಲ್ಲಿ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದರಲ್ಲಿ 2 ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ 12 ಮಾರ್ಕ್ಸ್ಗೆ. ಅದು ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಆ್ಯಂಡ್ ಇನ್ನೊಂದು ಕ್ವೆಶನ್ನು ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ರಿಲೇಷನ್ಶಿಪ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಬೇಸಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. External and internal use. Financial accounting information is mainly intended for external users like investors, shareholders and creditors, government authorities, etc. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಇನ್ಫಾರ್ಮೇಷನ್ನ ಎಕ್ಸ್ಟರ್ನಲ್ ಯೂಸರ್ಸ್ ಮಾತ್ರ ಯೂಸ್ ಮಾಡ್ಕೊತಾರೆ, ಲೈಕ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು? ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಇವರೆಲ್ಲ ಬರ್ತಾರೆ. ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಆಪೋಸಿಟ್ ಇರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಸ್ ಮೇನ್ಲಿ ಮೀನ್ಡ್ ಫಾರ್ ಇಂಟರ್ನಲ್ ಯೂಸರ್. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಒಳಗಡೆ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ಗೋಸ್ಕರ ಮ್ಯಾನೇಜ್ಮೆಂಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ. ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಅಂಡರ್ ಕಂಪನಿ ಲಾ ಆ್ಯಂಡ್ ಟ್ಯಾಕ್ಸ್ ಲಾ, ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಆಬ್ಲಿಗೇಟೆಡ್ ಟು ಸ್ಯಾಟಿಫೈ ವೇರಿಯಸ್ ಸ್ಟ್ಯಾಟ್ಯುಟರಿ ಪ್ರೊವಿಷನ್ಸ್. ಅಕೌಂಟಿಂಗ್ ಪ್ರಿಪೇರ್ ಮಾಡುವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಆಪ್ಷನಲ್ ಥ್ರೂ ಇಟ್ಸ್ ಯುಟಿಲಿಟಿ ಮೇಕ್ಸ್ ಹೈಲಿ ಡಿಸೈರಬಲ್ ಟು ಅಡಾಪ್ಟೆಡ್. ಇದು ಆಪ್ಷನ್ ಇರುತ್ತೆ, ಇದು ಕಂಪಲ್ಸರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅನಾಲಿಸಿಸ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್. ಫಿನಾನ್ಷಿಯಲ್ ಅಕೌಂಟಿಂಗ್ ಶೋಸ್ ದಿ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಬಿಸ್ನೆಸ್ ಆಸ್ ಎ ಹೋಲ್. ಇಟ್ ಡಸ್ ನಾಟ್ ಶೋ ದಿ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಫಾರ್ ಇಂಡಿವಿಜುವಲ್ ಪ್ರಾಡಕ್ಟ್ಸ್, ಪ್ರೋಸೆಸ್ ಆ ಡಿಪಾರ್ಟ್ಮೆಂಟ್ ಎಕ್ಸೆಟ್ರಾ. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಪ್ರಾಫಿಟ್ ಅಥವಾ ಲಾಸ್ ಎಷ್ಟು ಮಾಡಿದ್ದೀವಿ ಅಷ್ಟನ್ನ ಮಾತ್ರ ಅಕೌಂಟಿಂಗಲ್ಲಿ ತೋರಿಸುತ್ತೆ. ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಪ್ರೊವೈಡ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಇಂಡಿವಿಜುವಲ್ ಪ್ರಾಜೆಕ್ಟ್ಸ್, ಪ್ಲ್ಯಾನ್ಸ್, ಡಿಪಾರ್ಟ್ಮೆಂಟ್ಸ್ ಆರ್ ಎನಿ ಅದರ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಾವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ನ ತಗೋಬೋದು, ಲೈಕ್ ಪ್ರಾಡಕ್ಟ್, ಸೇಲ್ಸ್ ಈ ಥರನೂ. Past and future data. It is concerned with recording transactions which have already taken place. For example, it represents past or historical data. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಮ್ಮ ಪ್ರೀವಿಯಸ್ ಅಥವಾ ಪಾಸ್ಟ್ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡುತ್ತೆ. ಇಟ್ ಈಸ್ ಫ್ಯೂಚರ್ ಓರಿಯೆಂಟೆಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಆನ್ ವಾಟ್ ಈಸ್ ಲೈಕ್ಲಿ ಟು ಹ್ಯಾಪನ್ ಇನ್ ಫ್ಯೂಚರ್ ಥ್ರೂ ಮೇ ಯೂಸ್ ಪಾಸ್ಟ್ ಡೇಟಾ ಫಾರ್ ಫ್ಯೂಚರ್ ಪ್ರೊಜೆಕ್ಷನ್ಸ್. ಫ್ಯೂಚರ್ ಡೇಟಾನ ಯೂಸ್ ಮಾಡಿ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅನಲೈಸ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಯೂಸ್ ಮಾಡ್ತಾರೆ. ಪೀರಿಯಾಡಿಕ್ ಆರ್ ಕಂಟಿನ್ಯೂಸ್ ರಿಪೋರ್ಟಿಂಗ್. ಫಿನಾನ್ಷಿಯಲ್ ರಿಪೋರ್ಟ್ಸ್ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಿಫರ್ಡ್ ಯೂಶುವಲಿ ಆನ್ ಎ ಇಯರ್ ಟು ಇಯರ್ ಬೇಸಿಸ್. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಮೇನ್ಲಿ ಪ್ರಿಪೇರ್ ಮಾಡೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟು. ಇವೆರಡು ನಾವು ಇಯರ್ಲಿ ಒನ್ಸ್ನ ಪ್ರಿಪೇರ್ ಮಾಡ್ತೀವಿ. Management account reports are prepared frequently for this may be monthly, weekly or even daily depending on the manager requirements. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ನಮ್ಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗೆಲ್ಲ ಮಾಡ್ಬೋದು, ಲೈಕ್ ವೀಕ್ಲಿ, ಡೈಲಿ ಯಾವಾಗ ಬೇಕಂದರೆ ನಾವು ಅದನ್ನು ಇನ್ಫಾರ್ಮೇಷನ್ನ ತೊಗೋಬೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಕಂಪನೀಸ್ ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಕಾರ್ಡಿಂಗ್ ಟು ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಫಿನಾನ್ಷಿಯಲ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡಬೇಕಂದ್ರೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕು, ಲೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಅದೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಾವು ಆಪ್ಷನಲ್ಲು. ಮ್ಯಾನೇಜ್ಮೆಂಟ್ ಅಕೌಂಟ್ ಈಸ್ ನಾಟ್ ಬೌಂಡ್ ಬೈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್. ಆಗಲೇ ಹೇಳ್ದಂಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾವು ಪ್ರಿಪೇರ್ ಮಾಡೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇನ್ ಮ್ಯಾನೇಜ್ಮೆಂಟ್ ಅಕೌಂಟ್ ಪ್ರಿಪೇರ್ ರಿಪೋರ್ಟ್ಸ್ ಫಾರ್ ದಿ ಸೇಲ್ಸ್ ಮ್ಯಾನೇಜರ್ ಆರ್ ಎನಿ ಅದರ್ ಡಿಪಾರ್ಟ್ಮೆಂಟ್. ನಾವು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಯಾವಾಗ ರಿಕ್ವೈರ್ಮೆಂಟ್ಸ್ ಇರುತ್ತೆ ಆವಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂದ ನಾವು ಪ್ರಿಪೇರ್ ಮಾಡ್ಬೋದು ಇನ್ಫಾರ್ಮೇಷನ್ನ. ಪಬ್ಲಿಕೇಶನ್ ಆ್ಯಂಡ್ ಆಡಿಟಿಂಗ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಈಸ್ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆರ್ ಪಬ್ಲಿಷ್ಡ್ ಫಾರ್ ಜನರಲ್ ಪಬ್ಲಿಕ್ ಯೂಸ್ ಆ್ಯಂಡ್ ಆಲ್ಸೋ ಟು ಶೇರ್ ಹೋಲ್ಡರ್ಸ್. ಮೇನ್ ಫಿನಾನ್ಷಿಯಲ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡೋದು ಪಬ್ಲಿಕ್ಗೆ ಅಥವಾ ಯಾರೋ ಶೇರ್ ಹೋಲ್ಡರ್ಸು ಇನ್ವೆಸ್ಟ್ ಮಾಡ್ತಾರೆ ಇವ್ರಿಗೋಸ್ಕರ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಪಬ್ಲಿಷ್ಡ್ ಫಾರ್ ಇಂಟರ್ನಲ್ ಪರ್ಪಸ್. ಆರ್ಗನೈಸೇಷನ್ ಒಳಗಡೆ ಲೈಕ್ ಗ್ರೋತ್, ಡೆವಲಪ್ಮೆಂಟ್ ಈ ಥರ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾರೆ. ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಜರ್ಮೆಂಟ್. ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ. ಫಿನಾನ್ಷಿಯಲ್ ಅಕೌಂಟ್ಸಿಂಗ್ ನಾವು ಪ್ರಾಫಿಟ್ ಅಥವಾ ಲಾಸ್ ಎಲ್ಲ ಕೂಡ ಮನಿ ಟರ್ಮ್ಸಲ್ಲೇ ಇರುತ್ತೆ ನಮ್ಮ ನಂಬರ್ಸಲ್ಲಿ. ಮ್ಯಾನೇಜ್ಮೆಂಟ್ ಅಕೌಂಟ್ ಮೇ ಅಪ್ಲೈ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಇನ್ಫಾರ್ಮೇಷನ್. ಇವೆರಡು ಮನಿಯಲ್ಲಿರುತ್ತೆ, ನಾನ್ ಮಾನಿಟರಿ ಟರ್ಮ್ಸಲ್ಲೂ ಇರುತ್ತೆ.
ಇನ್ನೊಂದು 12 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು ಸೇಮ್ ಅದೇ ಥರ. ಬೇಸಿಸ್, ಸ್ಕೋಪ್, ಕಾಸ್ಟ್ ಅಕೌಂಟಿಂಗ್. ದಿ ಸ್ಕೋಪ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಸ್ ಲಿಮಿಟೆಡ್. ಕಾಸ್ಟ್ ಅಕೌಂಟಿಂಗ್ ಸ್ವಲ್ಪ ಮಾದಕ್ಕೆ ಯೂಸ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದಿ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಬಾರ್ಡರ್ ದ್ಯಾನ್ ದಿ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ಗೆ ಕಂಪೇರ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ಯೂಸ್ಫುಲ್ ಇರುತ್ತೆ ಫ್ಯೂಚರ್ಗೆ ಅಥವಾ ಆರ್ಗನೈಸೇಷನ್ಗೆ. ಇಂಪಾರ್ಟೆಂಟ್, ದಿ ಮೇನ್ ಇಂಪಾರ್ಟೆಂಟ್ ಈಸ್ ಆನ್ ಕಾಸ್ಟ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಕಂಟ್ರೋಲ್. ಕಾಸ್ಟ್ ಅಕೌಂಟಿಂಗ್ ನಾವು ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ನಾವು ಯಾವುದೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಥವಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದ್ರ ಕಾಸ್ಟ್ನ ಕಂಟ್ರೋಲ್ ಮಾಡೋದಕ್ಕೆ, ಎಲ್ಲಿ ಎಕ್ಸ್ಪೆನ್ಸಸ್ನ ರೆಡ್ಯೂಸ್ ಮಾಡೋದಕ್ಕೆ ಕಾಸ್ಟ್ ಅಕೌಂಟಿಂಗ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದಿ ಮೇನ್ ಇಂಪಾರ್ಟೆಂಟ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಆನ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೀನಿಂಗಲ್ಲಿ ಇರುತ್ತೆ ನಮಗೆ, ಇಟ್ ಈಸ್ ಎ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಈ ಥರ. ಇದು ಮೇನ್ ಇಂಪಾರ್ಟೆಂಟ್ ಬಂದು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಟೆಕ್ನಿಕ್ ಯೂಸ್ ಅಂಡರ್ ಕಾಸ್ಟ್ ಅಕೌಂಟಿಂಗ್ ಇನ್ಕ್ಲೂಡ್ಸ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಬಡ್ಜೆಟರಿಂಗ್ ಎಕ್ಸೆಟ್ರಾ. ಯಾವುದಾದ್ರು ಕಾಸ್ಟ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಕ್ಲೂಡ್ ಲೈಕ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಬಡ್ಜೆಟರಿಂಗ್ ಅಲಾಂಗ್ ವಿತ್ ದಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್, ರೇಷಿಯೋ ಅನಾಲಿಸಿಸ್ ಎಕ್ಸೆಟ್ರಾ. ಇಂಟ್ರೊಡ್ಯೂಸ್ಡ್, ಯಾಕೆ ಇಂಟ್ರೊಡ್ಯೂಸ್ ಮಾಡ್ರು ಅಂತ, ಲೈಕ್ ಕಾಸ್ಟ್ ಅಕೌಂಟಿಂಗ್ ಇಸ್ ಮೇನ್ಲಿ ಇಂಟ್ರೊಡ್ಯೂಸ್ಡ್ ಡ್ಯೂ ಟು ದಿ ಲಿಮಿಟೇಷನ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್. ಫಿನಾನ್ಷಿಯಲ್ ಅಕೌಂಟಿಂಗ್ ನಾವು ಆಲ್ರೆಡಿ ಓದ್ಕೊಂಡಿದ್ದೀವಿ, ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡುತ್ತೆ. ಕಾಸ್ಟ್ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸಸ್ದು ಕಾಸ್ಟ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾವು ಕಾಸ್ಟ್ನ ಕಂಟ್ರೋಲ್ಗೋಸ್ಕರ ನಾವು ಕಾಸ್ಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ಇಸ್ ಇಂಟ್ರೊಡ್ಯೂಸ್ ಮೇನ್ಲಿ ಡ್ಯೂ ಟು ದಿ ಲಿಮಿಟೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಓನ್ಲಿ ಕಾಸ್ಟ್ ಕಂಟ್ರೋಲ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ, ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ಸ್ದು ನೋಡಲ್ಲ. ಸೊ ಅದಕ್ಕಾಗಿ ಮ್ಯಾನೇಜ್ಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡೋದು. ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್, ದಿ ಮೇಂಟೆನೆನ್ಸ್ ಆಫ್ ಕಾಸ್ಟ್ ರೆಕಾರ್ಡ್ಸ್ ಹ್ಯಾಸ್ ಬೀನ್ ಮೇಡ್ ಕಂಪಲ್ಸರಿ ಇನ್ ದಿ ಸೆಲೆಕ್ಟೆಡ್ ಇಂಡಸ್ಟ್ರಿ. ಆಲ್ಮೋಸ್ಟ್ ಕಂಪನೀಸಲ್ಲೆಲ್ಲ ಕಾಸ್ಟ್ ಅಕೌಂಟಿಂಗ್ ಪ್ರಿಪೇರ್ ಮಾಡೋದು ಮ್ಯಾಂಡೇಟರಿ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟ್ ಈಸ್ ಪ್ಯೂರ್ಲಿ ಆಪ್ಷನಲ್ ಟು ದಿ ಡಿಪೆಂಡ್ಸ್ ಆನ್ ದಿ ಆರ್ಗನೈಸೇಷನ್. ಇದು ಯಾವ್ದು ಆರ್ಗನೈಸೇಷನ್ ಅವ್ರ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವ್ರು ಮಾತ್ರ ಮಾಡ್ಕೋಬೋದು, ಯಾವುದೇ ಕಂಪಲ್ಸರಿ ಪ್ರಿಪೇರ್ ಮಾಡೋ ಥರ ಇಲ್ಲ. ಡೇಟಾಬೇಸ್, ಇಟ್ ಈಸ್ ಬೇಸ್ಡ್ ಆನ್ ಡೇಟಾ ಡಿರೈವ್ಡ್ ಫ್ರಮ್ ಫಿನಾನ್ಷಿಯಲ್ ಅಕೌಂಟಿಂಗ್. ಇದು ಫಸ್ಟು ಫಿನಾನ್ಷಿಯಲ್ ಅಕೌಂಟ್ ಇರುತ್ತೆ, ಅದರಿಂದ ನಾವು ತಗೊಂಡಿರೋ ಇನ್ಫಾರ್ಮೇಷನಿಂದ ನಾವು ಕಾಸ್ಟ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡ್ತೀವಿ. ಇಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇಟ್ ಈಸ್ ಬೇಸ್ಡ್ ಆನ್ ಡೇಟಾ ಡಿರೈವ್ಡ್ ಫ್ರಮ್ ಕಾಸ್ಟ್, ಫಿನಾನ್ಷಿಯಲ್ ಆ್ಯಂಡ್ ಅದರ್ ಸೋರ್ಸಸ್. ಮ್ಯಾನೇಜ್ಮೆಂಟ್ ಅಕೌಂಟ್ನ ನಾವು ಕಾಸ್ಟು ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ ಅಥವಾ ಅದರ್ ಸೋರ್ಸಸ್ಸಿಂದ ಕಲೆಕ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡೋದು. ನೆಕ್ಸ್ಟ್ ಸ್ಟೇಟಸ್ ಇನ್ ಆರ್ಗನೈಸೇಷನ್. ಇನ್ ಆರ್ಗನೈಸೇಷನ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಲೋವರ್ ಲೆವೆಲ್ ಸ್ಟೇಟಸ್. ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಜನರಲ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಹೈಯರ್ ಲೆವೆಲ್ ಇನ್ ಆರ್ಗನೈಸೇಷನ್. ಇನ್ಸ್ಟಾಲೇಷನ್, ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಲ್ಲಾಂದ್ರೂ ಕಾಸ್ಟ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡ್ಬೋದು. ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ ಕೆನಾಟ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಪ್ರಾಪರ್ ಸಿಸ್ಟಮ್ ಆಫ್ ಕಾಸ್ಟ್ ಅಕೌಂಟಿಂಗ್. ಆದರೆ ಮ್ಯಾನೇಜ್ಮೆಂಟ್ ಪ್ರಿಪೇರ್ ಮಾಡಬೇಕಂದ್ರೆ ನಾವು ಕಾಸ್ಟ್ ಅಕೌಂಟಿಂಗ್ ಡೀಟೇಲ್ಸ್ ಇರಬೇಕಾಗುತ್ತೆ. ಅದಿಲ್ಲ ಅಂದರೆ ನಾವು ಪ್ರಾಪರಾಗಿ ಮ್ಯಾನೇಜ್ಮೆಂಟ್ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ.